ಹಾಯ್ ಹಲೋ ನಮಸ್ಕಾರ ಗುರು, ನಾನು ನಿಮ್ಮ ಪ್ರೀತಿಯ ಟಾಕ್ಸಿಕ್ ಕನ್ನಡಿಗ. ಇವತ್ತು ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪ ಅಂತಂದರೆ, ನಾನು ನಿಮ್ಮೆಲ್ಲರಿಗೂ ಒಂದು ಇನ್ಸಿಡೆಂಟ್ ಬಗ್ಗೆ ಹೇಳೋಣ ಅಂತ ಅಂದ್ಕೊಂಡೆ. ಏನಪ್ಪ ಇನ್ಸಿಡೆಂಟ್ ಅದು ಅಂತ ಹೇಳ್ತೀರಾ? ಆ ಇನ್ಸಿಡೆಂಟ್ ಏನಂತ ತಿಳ್ಕೊಳ್ಳೋಕ್ಕೂ ಮುಂಚೆ ಈ ಸ್ಮಾಲ್ ವಿಡಿಯೋ ನೋಡ್ಕೊಂಬನ್ನಿ. ನಡು ರಾತ್ರಿ ಸ್ವಾತಂತ್ರ್ಯ ಕೊಟ್ಟರೆ, ನೀವು ತಂದು ಬೀದಿಲಿ ಇಟ್ಟರೆ, ನಮ್ಮ ಊರು ಎಂದು ರಾಮರಾಜ್ಯವಾಗದು, ನಮ್ಮ ಸುತ್ತಿ ಇರೋ ಶಾಪ ಬಿಟ್ಟು ಹೋಗದು. ವೇದಾಂತ ನುಡಿವ ನಾಡಿನಲ್ಲಿ ಹೀಗೇಕೆ ನೀವು ಬಾಳುವಿರಿ, ಹೆಣ್ಣನ್ನು ಪೂಜಿಸಿ. ವಿಡಿಯೋ ನೋಡಿದ್ರಲ್ಲ, ಏನಕ್ಕಪ್ಪ ಈ ವಿಡಿಯೋ ಆಗ್ತದೆ ಅಂತ ಯೋಚನೆ ಮಾಡ್ತಿದ್ದೀರಾ? ಡೋಂಟ್ ವರಿ, ಅದನ್ನ ಹೇಳೋದಕ್ಕೆ ನಾನಿರೋದು. ಹೀಗೆ ರೀಸೆಂಟಾಗಿ ನಡೆದಂಥ ಒಬ್ಬ ಅಮರ ಪ್ರೇಮಿಯ ಸ್ಟೋರಿ ಹೇಳೋದಕ್ಕೆ ಅಂತ ನಾನು ಸಿದ್ಧ ಆಗಿದ್ದೀನಿ. ಕೇಳೋದಕ್ಕೆ ನೀವು ರೆಡಿನಾ? ಆ ಸ್ಟೋರಿ ಏನು ಅಂತ ತಿಳ್ಕೊಳ್ಳೋಣ. ಒಂದೂರಲ್ಲಿ ಒಂದು ಹುಡುಗ ಒಂದು ಹುಡುಗಿನ ತುಂಬ ಇಷ್ಟಪಡ್ತಾ ಇರ್ತಾನೆ. ಆದರೆ ಆ ಹುಡುಗಿಗೆ ಇವನ ಮೇಲೆ ಯಾವುದೇ ರೀತಿಯ ಫೀಲಿಂಗ್ಸ್ ಇರೋದಿಲ್ಲ. ಆದರೂ ಕೂಡ ಈ ಹುಡುಗ ಆ ಹುಡುಗಿನ ಪ್ರೀಸು ಅಂತ ಹೇಳ್ಬಿಟ್ಟು ಆ ಹುಡುಗಿಯಿಂದ ಬಿದ್ದವಳಿಗೆ ತುಂಬ ಟಾರ್ಚರ್ ಕೊಡ್ತಾ ಇರ್ತಾನೆ. ಆದರೆ ಆ ಹುಡುಗಿ ಅವನು ಯಾವುದೇ ಟಾರ್ಚರ್ಗೂ ರೆಸ್ಪಾನ್ಸ್ ಮಾಡದೆ ಹೋಗ್ತಾ ಇರ್ತಾಳೆ. ಇದೇ ರೀತಿ ಸಾಕಷ್ಟು ದಿನ ಮುಂದುವರಿತಾನೆ ಇರುತ್ತೆ. ಆದರೆ ಒಂದಿನ ಆ ಹುಡುಗ ಆ ಹುಡುಗಿನ ಮತ್ತೆ ಹೋಗಿ ಕೇಳ್ತಾನೆ, ನಿನ್ನನ್ನು ಪ್ರೀತಿಸ್ತೀಯಾ ಅಥವಾ ಇಲ್ವಾ? ಆ ಹುಡುಗಿ ಅವಾಗಲೇ ಹೇಳ್ತಾಳೆ, ಇಲ್ಲ. ಆ ಸಮಯದಲ್ಲಿ ಆ ಹುಡುಗ ಏನು ಮಾಡ್ತಾನೆ ಗೊತ್ತಾ? ಇಲ್ಲೇ ಪಕ್ಕದಲ್ಲಿದ್ದಂಥ ಒಂದು ಇರಿತವಾದ ವಸ್ತು ತಗೊಂಡು ಆ ಹುಡುಗಿಗೆ ಚುಚ್ಚಿ ಹಲ್ಲೆ ಮಾಡಿ ಸಾಯಿಸಿ ಆ ಜಾಗದಿಂದ ಎಸ್ಕೇಪ್ ಆಗಿಬಿಡ್ತಾನೆ. ಅದನಂತರ ಆ ಜಾಗ ನಿರ್ಜನ ಪ್ರದೇಶ ಆಗಿರೋದ್ರಿಂದ ಅಲ್ಲಿ ಯಾರೂ ಬರೋದಿಲ್ಲ. ಹುಡುಗಿ ಅದೇ ಸ್ಥಳದಲ್ಲಿ ಪ್ರಾಣ ಬಿಡ್ತಾಳೆ. ಇದನ್ನೆಲ್ಲ ನೋಡಿದ ಮೇಲೆ ನನಗೆ ನಮ್ಮ ರವಿಚಂದ್ರನ್ ಸರ್ ಅವ್ರದ್ದು ಒಂದು ಸಾಂಗ್ ನೆನಪಾಯಿತು. ಪ್ರೀತಿ ಮಾಡಬಾರದು, ಮಾಡಿದರೆ ಜಗಕ್ಕೆ ಎದುರಬಾರದು. ಆದರೆ ಇಲ್ಲಿ ಇವಾಗ ಪ್ರೆಸೆಂಟಲ್ಲಿ ಆಗ್ತಾ ಇರೋದೇನಪ್ಪ ಅಂದರೆ, ಪ್ರೀತಿ ಮಾಡಬಾರದು, ಮಾಡಿದರೆ ಪ್ರೇಯಸಿ ಅಥವಾ ಪ್ರೇಯಸನಿಗೆ ಹೆದರಬಾರದು. ಯಾಕಂದರೆ ಯಾರು ಯಾವಾಗ ಬಂದು ಸಾಯಿಸ್ತಾರೆ ಅಂತಲೂ ಗೊತ್ತಿಲ್ಲ, ಯಾರು ಯಾವಾಗ ಏನು ಮಾಡ್ತಾರೆ ಅಂತಲೂ ಗೊತ್ತಿಲ್ಲ. ಅಷ್ಟು ಚೇಂಜ್ ಆಗಿಬಿಟ್ಟಿದೆ ಕಾಲ. ಸೊ ಬಿ ಕೇರ್ಫುಲ್. ಪ್ರೀತಿ ಮಾಡಿ, ಆದರೆ ಪ್ರೀತಿ ಮಾಡಿದವ್ರನ್ನ ಸಾಯಿಸುವಷ್ಟು ರೂಢಿ ಆಗಬೇಡಿ. ಯಾಕಂದರೆ ಪ್ರೀತಿ ಹುಟ್ಟೋದು ಹೃದಯದಲ್ಲಿ. ಆ ಹೃದಯ ಹೂವಿದ್ದಾಗೆ. ಹೂವನ್ನು ಬೆಳೆಸಿ, ಅರಳಿಸಿ, ಕಾಪಾಡಿ, ಸಾಯಿಸಬೇಡಿ. ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್. ನಾನು ನಿಮ್ಮ ಪ್ರೀತಿಯ ಟಾಕ್ಸಿಕ್ ಕನ್ನಡಿಗ.